ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ತಗೊಂಡೆ ಅಷ್ಟೇ. ಆ್ಯಂಡ್ ನೋಡ್ಬೋದು ನಾವಿಲ್ಲಿ ಬ್ಯಾಂಗ್ಳೂರಿಂದ ಮೈಸೂರು ಹೋಗ್ತಾ ಇದ್ದೀವಿ. ನನಗೆ ಬ್ರೈಡಲ್ ಮೇಕಪ್ಸ್ ಇತ್ತು, ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಂದ ಮೈಸೂರು ಹೋಗ್ತಾ ಇರೋದು. ಆ್ಯಂಡ್ ಹಾಗೆ ಸ್ವಲ್ಪ ದಿನ ಮೈಸೂರಲ್ಲೇ ಇರೋಣ ಅಂತ ಹೇಳಿ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಚರಿ ಮಲಗಿದ ಆಸ್ ಯೂಶುವಲ್. ಅವನು ಆಟೋ ಕಾರ್ ಏನೋ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ. ಆ್ಯಂಡ್ 3 ಟ್ರಾಲೀಸ್ ಇತ್ತಲ್ವಾ, ಇದನ್ನ ಎತ್ಕೊಂಡ್ ಬರೋದೇ ಒಂದು ಸುಸ್ತಾಗೋಯ್ತು ಎಸ್ಕಲೇಟ್ರಲ್ಲೆಲ್ಲ. ಸೊ ಆ್ಯಂಡ್ ನೋಡ್ಬೋದು ಮೈಸೂರು ರೀಚ್ ಆದ್ವಿ. ಆಗಲೇ ಎಚ್ಚರ ಆಗಿದೆ ಅವನಿಗೆ. ಅಲ್ಲಿವರೆಗೂ ಸ್ವಲ್ಪ ಕಾಮಾಗಿದ್ದ ಈ ಸಲ. ನಾನು ಅದನ್ನೇ ಮಾತಾಡಿಸ್ತಿದ್ದೆ ಅವನಿಗೆ. ನಾವು ಅರೌಂಡ್ 1 ಮಂತ್ ಆಗಿತ್ತು ಮೈಸೂರಿಗೆ ಬಂದು. ಸೊ ಹಾಗಾಗಿ ಇವನೇನಂದರೆ ವಿಡಿಯೋ ಕಾಲಲ್ಲಿ ಯಾರನ್ನೂ ಸರಿಯಾಗಿ ಮಾತಾಡ್ಸಲ್ಲ, ರೆಸ್ಪಾಂಡ್ ಮಾಡಲ್ಲ. ಸೊ ಹಾಗಾಗಿ ನಮ್ಮ ಡ್ಯಾಡಿ ನೀವು ಬಂದಾಗ ನಾನು ಹೊರಗೆ ಬಂದೆಲ್ಲ ಮಾತಾಡ್ಸಲ್ಲ, ನೋಡೋಣ ಅವ್ನು ಬಂದು ಮಾತಾಡಿಸ್ತಾನ, ರೆಕಗ್ನೈಸ್ ಮಾಡ್ತಾನ ಅಂಥೇಳಿ ಅವರು ಹೇಳಿದರು. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಗೆ ಹಾಕ್ತೀನಿ ನೋಡಿ. ಈಸಿಯಾಗಿ ಮರೆಯಲ್ಲ ಯಾರೇ ಆದರೂ. ಡೇ 1 ಬಾಂಡಿಂಗ್ ಇರುತ್ತೆ ಅಲ್ವಾ. ಸೊ ನಾನು ಹೇಳಿ ಅವ್ನು ಡೈರೆಕ್ಟಾಗಿ ರೆಕಗ್ನೈಸ್ ಮಾಡಿದೆ, ಏನು ಮರೆಯಲ್ಲ ಅಷ್ಟು ಈಸಿಯಾಗಿ ಅಂತ. ಸ್ಟಿಲ್ ಅವ್ರಿಗೆ ಏನಂದ್ರೆ ವಿಡಿಯೋ ಕಾಲಲ್ಲಿ ಒಂಚೂರು ನೋಡೋದೇ ಇಲ್ಲ ಇವನು, ಯಾರನ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಅದೇನಂತ ಗೊತ್ತಿಲ್ಲ ಆ ತರ. ಇಲ್ಲಿಂದ ಅಲ್ಲಿಗೆ ಹೋದಾಗ ಇವ್ರನ್ನ ಹಾಕಿ ಮಾಡ್ತಾನೆ, ಬ್ಯಾಂಗ್ಳೂರಿಂದ ಇಲ್ಲಿ ಬಂದಾಗ ಅವ್ರ ಪಪ್ಪಂಗೂ ಸೇಮ್ ಮಾಡ್ತಾನೆ. ಸೊ ಅದನ್ನೇ ನಮ್ಮಪ್ಪ ಹೇಳಿದ್ರು. ಅಂಡ್ ಸ್ವಲ್ಪ ಹಾಗೆ ಹೋಗ್ತಾ ಕ್ಲಿಪ್ಪಿಂಗ್ಸ್ ತಗೊಳ್ದೆ. ಫುಲ್ ತಲೆನೋವು ಬಂದ್ಬಿಟ್ಟಿತ್ತು ನನಗಂತೂ. ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಅಂಡ್ ಇಲ್ಲಿಂದ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಹಾಗೇನೆ ನೋಡೋಣ. ಅಯ್ಯೋ ಸಣ್ಣ ಸರಿ ಯಾರದು? ಕಾಣಿಸ್ಲಿಲ್ಲ, ಫಸ್ಟ್ ನೋಡ್ಲಿಲ್ಲ ಅವನು. ನೋಡತ ಬಂದ. ಓನವ ಯಾರದು? ತೂಕನ ಕಡಿಮೆ ಇವನ. ಹುಷಾರ್ ತಪ್ಪಿಲ್ಲ. ಓನು ಮಗನೇ, ನೀನು ವಿಡಿಯೋ ಇದ್ರಲ್ಲಿ ನೋಡಲ್ವ? ಇಲ್ಲಿ ನೋಡುವ. ಇಲ್ಲಿ ಯಾರು ನೋಡೋದು? ಹುಷಾರು ಅವನಲ್ಲೇ. ನಮ್ಮಪ್ಪ ನಮ್ಮಪ್ಪ ನಂದು 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 ನಮ್ಮಪ್ಪ. ನಮ್ಮಪ್ಪ ಹೋಗ್ ನೀನು. ಆ್ಯಂಡ್ ಈಗ ನಂದು ಅಪ್ಕಮಿಂಗ್ ಬ್ರೈಡ್ದು ಹಲ್ದಿ ಫಂಕ್ಷನ್ಗೆ ಹೇರ್ ಮತ್ತು ಸಾರಿ ಮಾತ್ರ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಮಾರ್ನಿಂಗ್ಗೆ ಹೊರಟಿದ್ದೀನಿ ನಾನಲ್ಲಿ. ಬಟ್ ಅಲ್ಲೇನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ಅವ್ರದ್ದು ರಿಚುವಲ್ಸ್ ಎಲ್ಲ ಮುಗಿದು ರೆಡಿ ಆಗೋಕ್ಕೆ. ಸೊ ಹಾಗಾಗಿ ಆ್ಯಂಡ್ ನಾನೇನು ಮೇಕಪ್ ಮಾಡಿರಲಿಲ್ಲ ಅಲ್ಲ. ಸೊ ಹಾಗಾಗಿ ನಾನು ಯೂಶುವಲ್ ಆಗಿ ಪ್ರಿಫರ್ ಮಾಡಲ್ಲ ತೊಗೊಳಕ್ಕೆ. ಮುಂದೆ ನನಗೆ ಅವ್ರದ್ದೇ ಎಲ್ಲ ಸೆಷನ್ಸ್ ಇದೆಯಲ್ಲ, ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ಹಾಕ್ತೀನಿ ನೋಡಿ. ಇದು ನಾನು ಅವರಿಗೆ ಗ್ರೂಮ್ ವೆಲ್ಕಮ್ ಮಾಡ್ತಾರಲ್ಲ, ಸೊ ಅದಕ್ಕೆ ರೆಡಿ ಆಗಿದ್ದು. ಇದು ಸೆಕೆಂಡ್ ಪೂಜೆಗೆ ಅಂತ ಹೇಳಿ ರೆಡಿ ಆಗಿದ್ದು. ಕ್ಯಾನ್ ಡ್ರೇಪಿಂಗ್ ಮಾಡಿದೀನಿ ಇಲ್ಲಿ. ಸ್ಯಾರಿನೇ ಸಖತ್ತಾಗಿ ಬಂದಿತ್ತು ಈ ಡ್ರೇಪಿಂಗ್ ಮಾತ್ರ. ಅವರಿಗೂ ತುಂಬಾ ಇಷ್ಟ ಆಯ್ತು ಈ ಡ್ರೇಪಿಂಗ್. ಅಂಡ್ ಇದಾದ್ಮೇಲೆ ನೆನಪಾಯ್ತು, ಓಕೆ ನಾನು ವ್ಲಾಗೇ ಮಾಡಿಲ್ಲ ಬೆಳಗ್ಗೆ ಬಂದಾಗಿಂದ ಅಂತ ಹೇಳಿ. ಸೊ ಆಮೇಲೆ ನೆಕ್ಸ್ಟ್ ಸೆಷನ್ ಈವ್ನಿಂಗ್ ರಿಸೆಪ್ಷನ್ ಇತ್ತಲ್ಲ, ಸೊ ಅವಾಗ್ಲೇ ವ್ಲಾಗ್ ಮಾಡ್ತಾ ಇರೋದು. ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಫ್ರೆಶ್ ಆಗಿ ವಾಪಸ್ ಬಂದೆ. ನೋಡಿದ್ರೆ ಇನ್ನ ಫೋಟೋಶೂಟ್ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ನೋಡ್ಬೋದು ಅವ್ರದ್ದು ಬ್ಯೂಟಿಫುಲ್ ಲೆಹೆಂಗಾ ನಂಗಂತೂ ತುಂಬಾ ಇಷ್ಟ ಆಯ್ತು. ಲೈಕ್ ಅವರು ಒಂದು 3 ಲೆಹೆಂಗಾದು ಡಿಸೈನಿಂಗ್ಸ್ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕಸ್ಟಮೈಸ್ ಮಾಡಿಸ್ಕೊಂಡಿದ್ರಂತೆ. ಸೊ ತುಂಬಾನೇ ಇಷ್ಟ ಆಯ್ತು. ನಾನು ಅದೇ ಹೇಳ್ತಾ ಇದ್ದೆ ಅವರಿಗೆ. ಅಂಡ್ ಅವ್ರದ್ದು ಎಲ್ಲಾನು ಅಷ್ಟೇ ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ವಿಚ್ ಇಸ್ ಸೋ ನೈಸ್. ಆ ತರ ಪ್ರೀ ಪ್ಲಾನ್ ಮಾಡಿ ಎಲ್ಲಾನು ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಮಾಡುವಾಗ್ಲು. ಅಂಡ್ ಈ ತರಾನೇ ಹೇರ್ ಸ್ಟೈಲ್ ಬೇಕು ಅಂತ ಕೂಡ ಹೇಳಿದ್ರು, ಕರ್ಲ್ಸ್ ವಿತ್ ಸ್ಟೋನ್ಸ್ ಅಂತ ಹೇಳಿ. ಸೊ ಅದು
ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅವ್ರದ್ದು ಇದು ರಿಸೆಪ್ಷನ್ ಲುಕ್. ಅವರಿಗೆ ಪ್ರತಿಯೊಂದು ನಾನು ತೋರಿಸಿನೇ ಮಾಡ್ತೀನಿ. ಯೂಶಲ್ ಆಗಿ ಎಲ್ಲ ಬ್ರೈಡ್ಸ್ದು ಕೂಡ ಅಷ್ಟೇ ಪ್ರಿಫರೆನ್ಸ್ ಏನಿರುತ್ತೆ ಅದನ್ನು ಮಾಡಿರ್ತೀನಿ. ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕಕ್ಕಾಗಲ್ಲ, ಮಧ್ಯದಲ್ಲಿ ಮಾತಾಡ್ತಿರ್ತೀವಿ ಓಡಾಡ್ತಿರ್ತೀವಿ, ಸೊ ಅದೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಕ್ಕಾಗಲ್ಲ. ಹಾಗಾಗಿ ನಾನು ನೀಟಾಗಿ ಮೇಕಪ್ ಮಾಡೋ ಅಂಥ ಕ್ಲಿಪ್ಪಿಂಗ್ಸ್ನ ನೀಟಾಗಿ ಎಡಿಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ರಿಸೆಪ್ಷನ್ದು. ನೀವು ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ನಿಮಗೆಲ್ಲ ಅಪ್ಡೇಟ್ಸ್ ನಂದು ಮೇಕ್ ಓವರ್ ರಿಲೇಟೆಡ್ ಬರುತ್ತೆ. ಆ್ಯಂಡ್ ಇವ್ರದ್ದು ಆಲ್ರೆಡಿ ಅಪ್ಲೋಡ್ ಆಗಿದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಆ್ಯಂಡ್ ಹೇಗೆ ಅನಿಸ್ತು ಅಂತ ಕೂಡ ಹೇಳಿ. ಆ್ಯಂಡ್ ಇದಾಗಿತ್ತು ಅವ್ರದ್ದು ಮುಹೂರ್ತಂ ಲುಕ್. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಬೋಲ್ಡ್ ಐಸ್ ಇರೋದ್ರಿಂದ ಐ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲೆನ್ಸ್ ಲ್ಯಾಶಸ್ ಹಾಕಿರೋದ್ರಿಂದ. ಆ್ಯಂಡ್ ಇದಾದ್ಮೇಲೆ ಮನೆಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ಆ್ಯಂಡ್ ಇವ್ನು ನೋಡಿ ನಾನು ಬಂತೆ ಅಂತ ಎಕ್ಸೈಟ್ಮೆಂಟ್ ಇಲ್ಲ, ಟ್ರಾಲಿ ನೋಡ್ಬಿಟ್ಟು ಆಟ ಆಡಕ್ಕೆ ಬಂದ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.